ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಅನ್ನು ಅನೌನ್ಸ್ ಮಾಡದೆ ಪೆಂಡಿಂಗ್ ಇಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಮನವಿಯನ್ನ ಕೂಡ ಕೊಡಲಾಗಿದೆ. ಚಂದ್ರಪ್ಪ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಅನ್ನ ಕೊಡಬೇಡಿ, ವಿನಯ್ ತಿಮ್ಮಾಪುರ್ ಏನಿದ್ದಾರೆ ಅವ್ರಿಗೆ ಕೊಡಿ. ವಿನಯ್ ತಿಮ್ಮಾಪುರ್ ಒಬ್ಬರೇ ಈಗ ಅಖಾಡದಲ್ಲಿರುವಂತರು. ನಮಸ್ಕಾರ, ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಕಾಂಗ್ರೆಸ್ ಪಕ್ಷ ಕರ್ನಾಟಕದ 7 ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ತನ್ನ ಮೊದಲ ಪಟ್ಟಿಯಲ್ಲಿ ಅನೌನ್ಸ್ ಮಾಡಿದೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಮೊದಲ ಲಿಸ್ಟ್ ನಲ್ಲಿಯೇ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನೌನ್ಸ್ ಆಗಬೇಕಾಗಿತ್ತು. ಕಾಂಗ್ರೆಸ್ನ ಟಿಕೆಟ್ ಈ 7ರಲ್ಲಿ ಅದು ಒಂದು ಇರಬೇಕಿತ್ತು. ಇಲ್ಲಾಂದ್ರೆ ಚಿತ್ರದುರ್ಗ ಸೇರಿ 8 ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಬೇಕಾಗಿತ್ತು. ಈಗ ಆಲ್ರೆಡಿ ಇಬ್ಬರ ಹೆಸರನ್ನ ಕಾಂಗ್ರೆಸ್ನಿಂದ ಹೈಕಮಾಂಡ್ಗೆ ಕಳಿಸಲಾಗಿತ್ತು. ಒಂದು ಚಂದ್ರಪ್ಪ, ಮತ್ತೊಂದು ಆರ್.ಬಿ. ತಿಮ್ಮಾಪುರ್ ಸಚಿವರೇನಿದ್ದಾರೆ ಅವರ ಮಗ ವಿನಯ್ ತಿಮ್ಮಾಪುರ್ ಅವರ ಇಬ್ಬರ ಹೆಸರನ್ನ ಕಳಿಸಲಾಗಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಅನ್ನ ಅನೌನ್ಸ್ ಮಾಡದೆ ಪೆಂಡಿಂಗ್ ಇಟ್ಟಿದ್ದಾರೆ. ಕಾರಣ ಯಾಕೆ? ಕಾರಣ ಇತ್ತೀಚೆಗೆ ನಡೀತಾ ಇರೋ ಡೆವಲಪ್ಮೆಂಟ್ ಅನ್ನ ನೀವು ಗಮನಿಸಬಹುದು. ಇದೇ ಒಂದು ಕಾರಣಕ್ಕೆ ಅನ್ನುವಂತ ಮಾಹಿತಿ ಕಾಂಗ್ರೆಸ್ ಮೂಲಗಳಿಂದ ಲಭ್ಯ ಆಗ್ತಾ ಇದೆ. SC ಕೋಟಾದಡಿಯಲ್ಲಿ ಅಲ್ಲಿ ಟಿಕೆಟ್ ಅನ್ನ ಕೊಡಬೇಕಾಗಿತ್ತು. ಆದ್ರೆ ಚಂದ್ರಪ್ಪ ಅವರಿಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ಚಂದ್ರಪ್ಪ ಅವರಿಗೆ ಇನ್ನೇನು ಟಿಕೆಟ್ ಅನೌನ್ಸ್ ಆಗ್ಬಿಡುತ್ತೆ ಅನ್ನುವಂತ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಆದ್ರೆ ಅದೇ ಮಾದಿಗ ಸಮುದಾಯದಿಂದ ವ್ಯಕ್ತವಾದಂತ ಪ್ರಬಲ ವಿರೋಧ ಹೈಕಮಾಂಡ್ ಲೆವೆಲ್ ವರೆಗೂ ಕೂಡ ಆ ಒಂದು ಪ್ರಬಲ ವಿರೋಧ ಮುಟ್ಟಿದೆ. ಆ ಮಾದಿಗ ಸಮುದಾಯದ ಪ್ರಮುಖ ಒಂದು ಫೋರಂ ಕೂಡ ಮಾಡ್ಕೊಂಡಿದ್ದಾರೆ, ಪೊಲಿಟಿಕಲ್ ಫೋರಂ ಅಂತೇಳಿ. ಆ ಪೊಲಿಟಿಕಲ್ ಫೋರಂ ಇಂದಾನೆ ಹೈಕಮಾಂಡ್ಗೂ ಕೂಡ ಒಂದು ಲೆಟರ್ ಹೋಗಿದೆ. ಜೊತೆಗೆ ಇತ್ತೀಚೆಗೆ CM ಸಿದ್ದರಾಮಯ್ಯ ಅವರು, KPCC ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಮನವಿಯನ್ನ ಕೂಡ ಕೊಡಲಾಗಿದೆ. ಚಂದ್ರಪ್ಪ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಅನ್ನ ಕೊಡಬೇಡಿ. ಮಾದಿಗ ಸಮುದಾಯ ಈ ಒಂದು ಕ್ಷೇತ್ರದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇದ್ದೀವಿ. ಸೊ ನಾವೇ ಹೇಳ್ತಾ ಇದ್ದೀವಿ, ನಾವೇ ಒತ್ತಾಯ ಮಾಡ್ತಾ ಇದೀವಿ, ಚಂದ್ರಪ್ಪ ಅವರಿಗೆ ಟಿಕೆಟ್ ಕೊಡೋದು ಬೇಡ. ಕೆಲವರು ಅವರು ನಮ್ಮ ಸಮುದಾಯದವರೇ ಅಲ್ಲ ಅಂತ ಹೇಳಿ, ಇನ್ನ ಕೆಲವರು ನಮ್ಮಲ್ಲೇ ಬರುವಂತಹ ಒಂದು ಉಪಜಾತಿ, ಜಾತಿಗಳಲ್ಲಿ ಸಾಕಷ್ಟು ಜಾತಿಗಳು ಬರ್ತಾವೆ, ಅದ್ರಲ್ಲಿ ಉಪಜಾತಿಗಳು ಜಾಸ್ತಿ ಇರ್ತವೆ. ಉಪಜಾತಿ ಮಾಸಾಳ ಅನ್ನುವಂತಹ ಒಂದು ಉಪಜಾತಿಗೆ ಸೇರಿದ್ದಾರೆ. ಆದ್ರೆ ಆ ಸಮುದಾಯದ ಮತಗಳು ಕೇವಲ 1000 ಸಂಖ್ಯೆಯಲ್ಲಿದೆ, 1000 ಲೆಕ್ಕದಲ್ಲಿ ಎಣಿಸಬಹುದು, ಅಷ್ಟೇ ಇರುವಂತದ್ದು. ಕಾಂಗ್ರೆಸ್ ಅಭ್ಯರ್ಥಿಗಳು ಸೋಲೋದಕ್ಕೆ ಚಿತ್ರದುರ್ಗ ಕಾಂಗ್ರೆಸ್ನ ಒಂದು ಭದ್ರಕೋಟೆಯನ್ನ ಮಾಡ್ಕೊಳ್ಬಹುದು. ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋಲೋದಕ್ಕೆ ಇದೇ ಒಂದು ಕಾರಣ. ಕಡಿಮೆ ಸಂಖ್ಯೆಯಲ್ಲಿರುವಂತ ಉಪಜಾತಿ ನಾಯಕರಿಗೆ ಟಿಕೆಟ್ ಅನ್ನ ಕೊಡ್ತಿದ್ದಾರೆ. ಮಾದಿಗ ಸಮುದಾಯ ಅತಿ ದೊಡ್ಡ ಸಮುದಾಯ ಇದೆ. ನಮ್ಮ ಸಮುದಾಯದ ನಾಯಕರಿಗೆ, ನಮ್ಮ ಸಮುದಾಯದ ನಾಯಕರು ಒಂದು ಇನ್ಯಾರಿದ್ದಾರೆ, ಈಗ ವಿನಯ್ ತಿಮ್ಮಾಪುರ್ ಒಬ್ಬರೇ ಈಗ ಅಖಾಡದಲ್ಲಿರುವಂತರು, ಅವರಿಗೆ ಕೊಡಿ ಟಿಕೆಟ್ನ ಅನ್ನುವಂತ ಒತ್ತಾಯವನ್ನ ಮಾಡಿದ್ದಾರೆ. ಚಂದ್ರಪ್ಪ ಅವರಿಗೆ ಕೊಟ್ರೆ ಈ ಒಂದು ಕ್ಷೇತ್ರ ಕಾಂಗ್ರೆಸ್ ಕೈಯಿಂದ ಜಾರುತ್ತೆ. ಚಂದ್ರಪ್ಪ ಅವ್ರಿಗೆ ಇರುವಂತಹ ಸಮುದಾಯ ಇದೆಯಲ್ಲ, ಅವರ ಒಂದು ಸಮುದಾಯ ತೀರಾ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಸೊ ನಮ್ಮ ಮಾದಿಗ ಸಮುದಾಯಕ್ಕೆ ಬಹಳ ಸಲ ಸಾಕಷ್ಟು ಹಿನ್ನಡೆ ಆಗ್ತಾ ಇದೆ. ಚುನಾವಣೆ ಟೈಮ್ಗಳಲ್ಲಿ ಟಿಕೆಟ್ ಕೊಡುವಂತ ವಿಚಾರ ಆಗಿರ್ಬೋದು, ಸಚಿವ ಸ್ಥಾನಗಳನ್ನ ಕೊಡುವಂತ ವಿಚಾರ ಆಗಿರ್ಬೋದು, ಬಹಳ ಪ್ರಮುಖವಾಗಿ ನಿಗಮ ಮಂಡಳಿಗಳನ್ನ ಏನೋ ಒಂದು ಕಾಟಾಚಾರ ಕೊಡ್ಬೇಕಲ್ಲ ಅಂತ ಹೇಳಿ ಕೊಡ್ತಾರೆ. ಆದ್ರೆ ಪ್ರಬಲವಾದಂತ ನಿಗಮ ಮಂಡಳಿಗಳನ್ನ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಅಳಲನ್ನ ಕೂಡ ಇತ್ತೀಚೆಗೆ ಅವ್ರು ತೋಡ್ಕೊಂಡಿರುವಂಥದ್ದು. ಹೀಗಾಗಿ ಚಿತ್ರದುರ್ಗ ಟಿಕೆಟ್ ನಾವೇನಾದ್ರೂ ಕೂಡ ಕಾಂಗ್ರೆಸ್ ಚಿತ್ರದುರ್ಗದಲ್ಲಿ ಗೆಲ್ಲಬೇಕು ಅಂತಂದ್ರೆ ಚಂದ್ರಪ್ಪ ಅವ್ರನ್ನ ಹೊರತುಪಡಿಸಿ ವಿನಯ್ ತಿಮ್ಮಾಪುರ್ ಏನಿದ್ದಾರೆ ಅವ್ರಿಗೆ ಕೊಡಿ. ಮಾದಿಗ ಸಮುದಾಯಕ್ಕೆ ಸೇರಿದ್ದಾರೆ, ಅವರ ತಂದೆ ಸಚಿವರು ಕೂಡ ಆಗಿದ್ದಾರೆ. ಜೊತೆಗೆ ನಮ್ದು ಪ್ರಬಲ ಸಮುದಾಯ ಇದೆ, ಜಾಸ್ತಿ ಮತಗಳಿದೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಮತಗಳಿದೆ. ಹೀಗಾಗಿ ಆರಾಮಾಗಿ ನಾವು ಗೆಲ್ಬಹುದು. ಕಳೆದ ಬಾರಿ ಕೂಡ ಇದೇ ಒಂದು ಮಿಸ್ಟೇಕ್ ಆದಂತ ಕಾರಣದಿಂದಾಗಿ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಗೆಲ್ಬಹುದಾದ ಸೀಟನ್ನ ಕಳ್ಕೊಂಡಿದೆ. ಸೊ ಈ ಬಾರಿ ನಾವು ಯಾವುದೇ ಕಾರಣಕ್ಕೂ ಸೀಟನ್ನ ಕಳ್ಕೊಬಾರ್ದು. ಆ ಒಂದು ಕಾರಣಕ್ಕೆ ಚಂದ್ರಪ್ಪ ಅವ್ರಿಗೆ ಟಿಕೆಟ್ ಅನ್ನ ಕೊಡಬೇಡಿ ಅನ್ನುವಂಥದ್ದು ಒಂದಷ್ಟು ಮಾಹಿತಿಯನ್ನ ಕೂಡ ತಕೊಂಡಿದ್ದಾರೆ. ಅವರ TC ಯನ್ನ ತಕೊಂಡಿದ್ದಾರೆ. TC ಯಲ್ಲಿ ಅಪ್ಲೈನ ಮಾಡಿ TC ತಗೊಂಡ್ರೆ TC ನಲ್ಲೂ ಕೂಡ SC ಮಾಸಾಳ ಅಂತ ಹೇಳಿ ನಮೂದಾಗಿದೆ. ಇದೆಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಾಯಕರಿಗೆ. ಈ ಒಂದು ಕಾರಣಕ್ಕಾಗಿಯೇ ಫಸ್ಟ್ ಲಿಸ್ಟ್ ಅಲ್ಲೇ ಅನೌನ್ಸ್ ಆಗ್ಬೇಕಾಗಿದ್ದಂತ ಟಿಕೆಟ್ ಹೋಲ್ಡ್ ಆಗಿದೆ ಅನ್ನುವಂಥದ್ದು ಯಾರು ಮನವಿಯನ್ನ ಕೊಟ್ಟರಲ್ಲ, ಮಾದಿಗ ಒಂದು ಫೋರಂ ಮಾಡ್ಕೊಂಡೆ, ಪೊಲಿಟಿಕಲ್ ಫೋರಂ, ಆ ನಾಯಕರು ಹೇಳ್ತಾ ಇರುವಂಥದ್ದು. ಹೀಗಾಗಿ ಮೊದಲ ಲಿಸ್ಟ್ ನಲ್ಲಿ ಚಿತ್ರದುರ್ಗ ಟಿಕೆಟ್ ಅನೌನ್ಸ್ ಆಗಬೇಕಾಗಿತ್ತು, ಸದ್ಯಕ್ಕೆ ಅನೌನ್ಸ್ ಆಗಿಲ್ಲ. ಈ ಎಲ್ಲ ಬೆಳವಣಿಗೆಗಳಾದ್ಮೇಲೆ ವಿನಯ್ ತಿಮ್ಮಾಪುರ್ ಅವ್ರಿಗೆ ಟಿಕೆಟ್ ಸಿಗೋದಕ್ಕೆ ಬಹುತೇಕ ಖಚಿತ ಅನ್ನುವಂತ ಚರ್ಚೆಗಳು ಕೂಡ ಈಗ ಆಲ್ರೆಡಿ ಅವರ ಬೆಂಬಲಿಗರು ಮಾಡ್ತಾ ಇದ್ದಾರೆ.
ಚಂದ್ರಪ್ಪ ಅವರು ಕೂಡ ಟಿಕೆಟ್ ಕೈ ತಪ್ಪು ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಯಾರಿಗೊಂದು ಮನವರಿಕೆ ಮಾಡ್ಕೊಡ್ಬೇಕು, ಇದೆಲ್ಲ ಹೀಗೆ ಅನ್ನುವಂಥದ್ದನ್ನ ಅವರ ಒಂದು ಪರ್ಸೆಪ್ಷನ್ ಇರುತ್ತಲ್ಲ, ಆ ಪರ್ಸೆಪ್ಷನ್ ಅಲ್ಲಿ ಮನವರಿಕೆ ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ವಿನಯ್ ತಿಮ್ಮಾಪುರ್ ಅವರ ಒಂದು ಬೆಂಬಲಿಗರು ಇದ್ರಲ್ಲ ಸ್ವಲ್ಪ ಖುಷಿನಲ್ಲಿದ್ದಾರೆ. ಯಾಕಂದ್ರೆ ಇದ್ದಿದ್ದೇ 2 ಹೆಸರು, ಅದ್ರಲ್ಲಿ ಚಂದ್ರಪ್ಪ ಅವ್ರ ಮೇಲೆ ಒಂದಷ್ಟು ಈ ರೀತಿಯಾದ ಕೊಟ್ರೆ ಸೋಲಿಗೆ ಕಾರಣ ಆಗುತ್ತೆ ಅನ್ನುವಂಥ ಆ ಒಂದು ಪ್ರಬಲ ಸಮುದಾಯ, ಮಾದಿಗ ಸಮುದಾಯವೇ ಆಪೋಸ್ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವಿನಯ್ ತಿಮ್ಮಾಪುರ್ ಅವರಿಗೆ ಟಿಕೆಟ್ ಸಿಗುವಂಥದ್ದು ಕನ್ಫರ್ಮ್ ಅನ್ನುವಂಥ ಚರ್ಚೆಗಳು ಮತ್ತು ಖುಷಿ ಜೊತೆಗೆ ಈಗ ಆಲ್ರೆಡಿ ಕ್ಷೇತ್ರದಲ್ಲೂ ಕೂಡ ಚುನಾವಣಾ ಪ್ರಚಾರಗಳು ಕೂಡ ಆಯಾ ಅಭ್ಯರ್ಥಿಗಳ ಪರ ಆರಂಭವಾಗಿದೆ. ಫೈನಲ್ ಆಗಿ ಇನ್ನೇನು ಇವತ್ತೇ ಆಗ್ಬೋದು ಅಥವಾ ನಾಳೆನೇ ಆಗ್ಬೋದು, ಕಾಂಗ್ರೆಸ್ ತನ್ನ 2ನೇ ಪಟ್ಟಿಯನ್ನು ಅನೌನ್ಸ್ ಮಾಡುತ್ತೆ. ಆ ಪಟ್ಟಿಯಲ್ಲಿ ಚಿತ್ರದುರ್ಗದ ಟಿಕೆಟ್ ವಿನಯ್ ತಿಮ್ಮಾಪುರ ಅವರಿಗೆ ಸಿಗುತ್ತಾ ಅಥವಾ ಕೊನೆಯ ಕ್ಷಣದಲ್ಲಿ ಏನಾದರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಅವರಿಗೆ ಬೇರೆ ರೀತಿಯಾಗಿ ಮನವರಿಕೆ ಮಾಡಿಕೊಡುವಂಥದ್ದು, ನಮ್ಮ ಗೆಲುವಿನ ಸ್ಟ್ರಾಟಜಿ ಈ ರೀತಿಯಾಗಿದೆ, ಆ ರೀತಿ ಅಲ್ಲ, ನಾನು ಗೆಲ್ತೀನಿ ಅನ್ನುವಂಥ ಮನವರಿಕೆನ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಚಂದ್ರಪ್ಪ ಅವರು ಸಕ್ಸಸ್ ಆಗ್ತಾರಾ? ಕಾದು ನೋಡ್ಬೇಕಾಗಿದೆ. ನಮಸ್ಕಾರ.